ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಇವತ್ತು ವಿಯೆಟ್ನಾಮಲ್ಲಿ ನಮ್ಮದು ಡೇ 8. ನಾವು ಫುಕಾಕ್ ಐಲ್ಯಾಂಡ್ಸಲ್ಲಿದ್ದೇವೆ ಈ ದಿವಸ. ಸೊ ಇವತ್ತಿನ ದಿವಸ ನಾವು ಫುಕಾಕ್ ಐಲ್ಯಾಂಡ್ ಹತ್ರನೇ ಇನ್ನೂ ಸಣ್ಣ ಸಣ್ಣ 3 ಐಲೆಟ್ಸ್ ಇದೆ. ಐಲೆಟ್ಸ್ ಅಂದರೆ ಸಣ್ಣ ಸಣ್ಣ ದ್ವೀಪಗಳು. ಅಲ್ಲಿಗೆ ನಾವು ಸ್ಪೀಡ್ ಬೋಟಲ್ಲಿ ಹೋಗ್ಲಿಕ್ಕಿದ್ದೇವೆ. ಮತ್ತು ಅಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ಆ ಆ್ಯಕ್ಟಿವಿಟೀಸ್ ಎಲ್ಲ ಏನು ಅಂತ ನೋಡೋಣ. ಹಾಗಿದ್ರೆ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ. ಅವರು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅದು ನಾವೇನಾ ಅಂತ ಹೇಳ್ಕೊಂಡು. ಸೊ ಇವತ್ತಿನ ನಮ್ಮ ಗ್ರೂಪ್ ಟೂರ್ ಬಸ್ ನೋಡಿ ಎಂಥ ಸುಂದರವಾದ ಕಡಲ ತೀರ. ಇವಾಗ ಏನಂದರೆ ನಮ್ಮ ಇವತ್ತಿನ ಡೇ ಟೂರ್ ಬಸ್ ಇಲ್ಲಿ ಒಂದು ಕಡೆ ಪರ್ಲ್ ಫಾರ್ಮ್ ಅಂತ ಇದೆ, ಅಲ್ಲಿ ಕರ್ಕೊಬಂದು ನಿಲ್ಲಿಸಿದ್ದಾರೆ. ಇದು ಇವರ ನಾರ್ಮಲ್ ಬಿಸ್ನೆಸ್ ಸ್ಟ್ರಾಟಜಿ. ಟೂರಿಸ್ಟ್ಸ್ ಯಾರಾದರೂ ಇಲ್ಲಿ ಬಿಸ್ನೆಸ್ ಮಾಡಿದರೆ ಇವ್ರಿಗೇನಾದ್ರು ಪ್ರಾಫಿಟ್ ಆಗುತ್ತೇನೋ. ಏನೇ ಇರಲಿ, ನಾನು ಲಾಸ್ಟ್ ಟೈಮ್ ಕೂಡ ಒಂದು ಪರ್ಲ್ ಫಾರ್ಮ್ ತೋರಿಸಿದ್ದೆ ನಿಮಗೆ. ಬಟ್ ಅಲ್ಲಿ ವಿಡಿಯೋಗ್ರಫಿ ಅಲೌಡ್ ಇರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಅಲೌಡ್ ಇತ್ತು. ಇಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಅಲೌಡ್ ಇದ್ದರೆ ವಿಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲ ಅಂದರೆ ಹೇಗಿತ್ತು ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿ ಕೇಳಿದೆ, ಅಲೌಡ್ ಇದೆ ಅಂತ ಹೇಳಿದರು. How many years we done doing it because Chinese Vietnam and the girls have done doing it. ಸುಮಾರು ಈ ಥರ ಪಳೆಯುಳಿಕೆಗಳನ್ನೆಲ್ಲ ಸಮುದ್ರದ ಬೆಡ್ಡಿಂದ ಎತ್ತಿರುವಂಥ ಪಳೆಯುಳಿಕೆಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಾನು ಇಲ್ಲಿ ಗೈಡ್ ಇದ್ದಾರೆ, ಆ ಗೈಡ್ ಹತ್ರ ಕೇಳಿದೆ ಯಾಕೆ ಇಲ್ಲಿ ಈ ಥರ ಆ್ಯಂಟಿಕ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ದೀರಿ ಅಂತೇಳಿ. ದಿಸ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಪರ್ಲ್ ಫಾರ್ಮ್. ಬಟ್ ಇದೇನು ಅಂತ ಹೇಳಿದರೆ, ಇವರ ವಿಯೆಟ್ನಾಮಿನ ಶೋರಲ್ಲಿ ಬೆಡ್ಡಲ್ಲಿ ಸಿಕ್ಕಿರುವಂಥ ಆ್ಯಂಟಿಕ್ಸ್, ಚೈನಾ, ವಿಯೆಟ್ನಾಂ, ಥಾಯ್ಲೆಂಡ್ ಹೀಗೆ ಬೇರೆ ಬೇರೆ ದೇಶದಿಂದ ಹಿಂದಿನ ಕಾಲದಲ್ಲಿ ಟ್ರೇಡ್ ಇದ್ದಂಥ ಸಂದರ್ಭದಲ್ಲಿ ಶಿಪ್ ಎಲ್ಲ ಮುಳುಗಿ ಈ ಶಿಪ್ ಇದು ಡೆಬ್ರಿಸಲ್ಲಿ ಸಿಕ್ಕಿರುವಂಥ ಆ್ಯಂಟಿಕ್ಸ್ ಇದೆ. ಫಾಸಿಲ್ ಕೋರಲ್ ಇಲ್ಲಿ ನಿಮಗೆ ಈ ಕಲ್ಲು ಥರ ಕಾಣ್ತಾ ಇದೆ ನೋಡಿ, ಇದು ಎಷ್ಟು ಸ್ಮೂತಾಗಿದೆ ನೋಡಿ, ಒಳ್ಳೆ ಪೋರ್ಸಿಲಿನ್ ಥರ ಇದೆ. ಆ್ಯಕ್ಚುಲಿ ಇದೆಲ್ಲ ಕೋರಲ್ ರೀಫ್ಸ್, ಸಾವಿರಾರು ವರ್ಷದ ಹಿಂದೆ ಇದ್ದಂಥ ಕೋರಲ್ ರೀಫ್ಸ್ ಫಾಸಿಲ್ ಆಗಿ ಈ ಥರ ಆಗಿರುವಂಥದ್ದು. ಇದೇ ಫಾಸಿಲ್ಸ್ನ ಯೂಸ್ ಮಾಡಿಕೊಂಡು ಇವರು ನೋಡಿ ಈ ಥರ ಕೀ ಬಂಚೆಲ್ಲ ಮಾಡ್ತಾರೆ, ಮತ್ತು ಆ ಥರ ಬೀಡ್ಸ್ ಇದು ಸರಗಳನ್ನೆಲ್ಲ ಮಾಡ್ತಾರೆ. ಹಾಗೆ ಸುಮಾರು ಇಲ್ಲಿ ಆ್ಯಂಟಿಕ್ಸ್ ತುಂಬ ಇದೆ, ಎಲ್ಲ ಸಮುದ್ರದ ಬೆಡ್ಡಲ್ಲಿ ಸಿಕ್ಕಿರುವಂಥದ್ದು. ಇದೆಲ್ಲ ಲಾಬ್ಸ್ಟರ್ಸು, ಕ್ರ್ಯಾಬ್ಸು, ಇದೆಲ್ಲ ಮಿಲಿಯಗಟ್ಟಲೆ ವರ್ಷಗಳ ಹಿಂದೆ ಬದುಕಿದ್ದಂಥದ್ದು. ಫಾಸಿಲ್ ಆಗಿದ್ದರಿಂದ ಈಗ ಇದು ಕಲ್ಲಿನ ರೂಪದಲ್ಲಿರ್ತದೆ ನೋಡಿ. ಇದೆಲ್ಲ ರಿಯಲ್ ಫಾಸಿಲ್ಸ್ ನೋಡಿ. ಹಿಂದಿನ ಕಾಲದಲ್ಲಿ ಎಷ್ಟು ಟ್ರೇಡ್ ಆಗ್ತಾಯಿತ್ತು ಮತ್ತು ಎಷ್ಟು ಪೋರ್ಸಿಲಿನ್ ಪಾತ್ರೆಗಳನ್ನೇ ಜನ ಉಪಯೋಗ ಮಾಡ್ತಿದ್ರು ಅಂತ ಹೇಳುವಂಥದ್ದು ನಿಜವಾಗ್ಲೂ ನೋಡಿದರೆ ಆಶ್ಚರ್ಯ ಆಗ್ತದೆ. ಇದೆಲ್ಲವೂ ಕೂಡ ಸಮುದ್ರದ ತಟದಿಂದ ತೆಗೆದಿರುವಂಥದ್ದು. ಸಮುದ್ರದ ಒಳಗೆ ಈ ಶಿಪ್ ರೆಕ್ ಅಂದರೆ ಈ ಮರ್ಚೆಂಟ್ ಶಿಪ್ಗಳು ಹೋಗ್ತಾ ಇರುವಾಗ ಯಾವುದಾದ್ರೂ ತೂಫಾನ್ ಬಂದೋ ಇನ್ನೇನೋ ಒಂದು ಸಮಸ್ಯೆಯಾಗಿ ಮುಳುಗಿರುವಂಥ ಮರ್ಚೆಂಟ್ ಶಿಪ್ಸ್ಗಳ ಒಳಗೆ ಇದ್ದಂಥ ಈ ಪೋರ್ಸಿಲಿನ್ ಪಾತ್ರೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿಟ್ಟಿದ್ದಾರೆ ಈ ಪರ್ಲ್ ಫಾರ್ಮಲ್ಲಿ ನೋಡಿ. ಇದೆಲ್ಲ ಎಷ್ಟು ವರ್ಷ, 500, 600, 1000 ವರ್ಷದ ಹಿಂದಿದ್ದು ಆಗಿರ್ಬೋದು. ನಿಜವಾಗ್ಲೂ ಕಳೆದ ಬಾರಿ ನಾನು ಹೋಗಿದ್ದಂಥ ಪರ್ಲ್ ಫಾರ್ಮ್ಗಿಂತ ಇದು 1000 ಪಟ್ಟು ಬೆಟರ್ ಇದೆ. ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಆ್ಯಂಟಿಕ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮಗೆ ಹಿಸ್ಟ್ರಿ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಇದನ್ನು ಒಂದು ಸಲ ನೋಡಲೇಬೇಕು ನೋಡಿ. ಕೋರಲ್ ರೀಫ್ಸ್ನ ಯೂಸ್ ಮಾಡಿಕೊಂಡು ಇವರು ಈ ಥರ ಕೆತ್ತನೆ ಮಾಡ್ತಾರೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಇದೀಗ ಇವ್ರ ಹತ್ರ ಒಂದು ಸಣ್ಣ ಇಂಡಸ್ಟ್ರಿ ಇದೆ. ಬ್ಯೂಟಿಫುಲ್ ಮಾತ್ರ ಇದು, ಎಂಥ ಕಲೆ ನೋಡಿ. ಲಾಫಿಂಗ್ ಬುದ್ಧ, ಆಮೇಲೆ ಡ್ರ್ಯಾಗನ್ಸು, ಇದೆಲ್ಲ ಇವರ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸು. ಹೀಗೆ ಇವರು ಯಾವ ಥರ ಇದನ್ನು ಕೆತ್ತನೆ ಮಾಡ್ತಾರೆ, ಎಲ್ಲ ಮೆಷಿನರಿ ಯೂಸ್ ಮಾಡಿಕೊಂಡು ಕೆತ್ತನೆ ಮಾಡ್ತಾ ಇದ್ದಾರೆ ನೋಡಿ. ಶಂಖದ ಮೇಲೆ ಕೆತ್ತನೆ ಮಾಡ್ತಾ ಇರುವಂಥದ್ದು ನೋಡಿ, ಎಷ್ಟು ವಿಗ್ರಹಗಳಿದೆ ಅಂತ ಹೇಳ್ಕೊಂಡು. ಆಮೇಲೆ ಈ ಬ್ಯಾಕ್ಗ್ರೌಂಡ್ ಒಂದ್ಸಲ ನೋಡಿಬಿಡಿ, ಆ ಸಮುದ್ರ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಸೂಪರ್ ಅಲ್ಲೋ ನೋಡಿ, ಎಂಥ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಕೊಂಡು. ಅಲ್ಲಿ ನೋಡಿ
ಸೊ ಈ ಥರ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಬೇರೆ ಬೇರೆ ಮುತ್ತಿನ ಹಾರಗಳು. ಇದೆಲ್ಲ ಒರಿಜಿನಲ್ ಹಾರಗಳು. ಇಲ್ಲಿ ಮುತ್ತು ತಗೊಳ್ಳೋದಕ್ಕೆ ಏನು ಟೆನ್ಷನ್ ಇಲ್ಲ. ದುಡ್ಡಿದ್ದರೆ ಗ್ಯಾರಂಟಿ ಮುತ್ತು ತಗೋಬೋದು. ಇದರ ರೇಟೆಲ್ಲ 12.5 ಲಕ್ಷ ವಿಯೆಟ್ನಾಮಿ ಡಾಂಗ್ಸ್. ಹಾಗೆ ಸುಮಾರು ಆರ್ನಮೆಂಟ್ಸ್ ಇದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಮುತ್ತುಗಳಿದೆ ಅಂತ ಹೇಳುವಂಥದ್ದು. ಸುಮಾರು 32,50,000 VND. ತೋರಿಸ್ತಾ ಹೋದರೆ ಇಡೀ ದಿವಸ ತೋರಿಸ್ಬೇಕಾಗ್ಬೋದು. ನೋಡಿ, ಮುತ್ತಿನ ಹಾರದ ಒಂದು ಸೆಟ್. ಇದಕ್ಕೆ 55 ಲಕ್ಷ VND. ನೋಡಿ, ನಾನೇನು ವಿಯೆಟ್ನಾಮಿ ಡಾಂಗ್ಸಲ್ಲಿ ಹೇಳ್ತಿದ್ದೇನೋ, ನಿಮಗೆ 40 ಲಕ್ಷ 50 ಲಕ್ಷ ವಿಯೆಟ್ನಾಮಿ ಡಾಂಗ್ ಅಂತ ಹೇಳುವಾಗ ತಲೆಬಿಸಿ ಆಗ್ಬೋದು. ಆದರೆ ಸುಮಾರು 50 ಲಕ್ಷ ವಿಯೆಟ್ನಾಮಿ ಡಾಂಗ್ ಅಂತ ಹೇಳಿದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ನಮಗೆ ಅರೌಂಡ್ 18,000 ರೂಪಾಯಿ ಆಗ್ತದೆ. ಸೊ ಅದ್ರ ಮೇಲೆ ನೀವು ನಾನು ವಿಯೆಟ್ನಾಮಿ ಡಾಂಗ್ ಅಂತ ಹೇಳ್ತಾ ಹೋದರೆ ಒಂದು ಜನರಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬೇರೆ ಬೇರೆ ಥರದ ಆರ್ನಮೆಂಟ್ಸ್ ನೋಡಿ, 65 ಲಕ್ಷ ವಿಯೆಟ್ನಾಮಿ ಡಾಂಗ್. ಹೀಗೆ ಬೇರೆ ಬೇರೆ ಥರದ ಆರ್ನಮೆಂಟ್ಸ್ ಇಲ್ಲಿದೆ. ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ಇದ್ದವರು ಗ್ಯಾರಂಟಿ ಪರ್ಚೇಸ್ ಮಾಡ್ಬೋದು. On the big speedboat, and together we go to the first island. The first island today we are going to is Rai Island, everybody. And let me show you what do we have over there. Here, everybody, do you know what it is? ನಮ್ಮ ಸ್ಪೀಡ್ ಬೋಟಿಗೆ ಹತ್ತಲಿಕ್ಕೆ ಹೀಗೆ ನೀರಲ್ಲಿ ಹೋಗಬೇಕು. ಶೂ ಕೈಗೆ ಬಂತು. ಈ ಥರ ನಮ್ಮ ಪರಿಸ್ಥಿತಿ ಇವಾಗ. ಸ್ಲಿಪ್ಪರ್ಸ್ ಎಲ್ಲ ತಂದಿಲ್ಲ. ನಾವು ಈ ಮಕ್ಕಳ ಜೊತೆ ಟ್ರಾವೆಲ್ ಮಾಡೋದು ಏನೆಲ್ಲ ಅಂತ ಮಾಡ್ಕೊಳ್ಳೋದು, ಎಷ್ಟು ಲಗೇಜ್ ಇರುತ್ತೆ ಅಂತ ಹೇಳಿದರೆ ಅದು ನಮಗೆ ಗೊತ್ತು. ಗಟ್ಟಿಡ್ಕ. You just play if you want to play, okay? And already on the third island, you need to... ಸೊ ಫಸ್ಟ್ ಐಲ್ಯಾಂಡಿಗೆ ಸ್ಪೀಡ್ ಬೋಟಲ್ಲಿ ಹೋಗಲಿಕ್ಕೆ ಸುಮಾರು 10 ನಿಮಿಷಗಳು ಬೇಕಂತೆ. ನೋಡಿ ಈ ಹಾರ್ಬರ್ ಹೇಗಿದೆ ಅಂತ ಹೇಳ್ಬೋದು. ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಒಳ್ಳೆ ಘಾಟ್ ಸೆಕ್ಷನಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಆಗ್ತಾ ಇದೆ, ಅಷ್ಟು ಹೊಂಡ ಗುಂಡಿಗೆ ಹೊಡೆದಾಗ ಆಗ್ತಾ ಇದೆ ನೀರಲ್ಲಿ ಜಂಪ್ ಆಗ್ತಾ ಇರುವಾಗ. ಈ ಸ್ಪೀಡ್ ಬೋಟ್ ನೋಡಿ ಎಂಥ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ನಾವು ಅಂತೇಳಿ. ನೀರು ಸ್ಪ್ರೇ ಆಗ್ತಿರೋ ಒಂದು ಸ್ಟೈಲ್ ನೋಡಿ ಹೇಗೆ ಅಂತೇಳಿ. ಅಲ್ಲಿ ನೋಡಿ 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 ಹೇಗೆ ಸ್ಪ್ಲಾಶ್ ಆಗ್ತಾಯಿದೆ ಅಂತ. ಸೊಂಟ ನೋವು ಇದ್ದವ್ರು ಕೂತ್ರೆ ಅಷ್ಟೇನಾ? ಅರ್ಜುನ್ ಸಹದೇವ್ ದೂರದಲ್ಲಿ ನಿಮಗೆ ಕೇಬಲ್ ಕಾರ್ ಕಾಣ್ತಾ ಇರ್ಬೋದು. ಸಮುದ್ರದ ಮೇಲೆ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಹೋಗ್ಲಿಕ್ಕೆ ಕೇಬಲ್ ಕಾರ್. Okay, everybody, we arrived at first island. Now check on the luggage and together we come here. They will eat. From your shoulder to the head, you all dry. It means your face or your hand, you not get wet. So if you want, you can wear the glasses underwater. And when you go down, your family will go together. Behind you, I will have dive master. They will keep you safely on the time underwater so you don't worry. You don't need how to swim. You don't need how to dive. Always skill. Walk step by step underwater, so easy. So the children 3 or 4 years old to up can do it. And because ಸೊ ಇಲ್ಲಿ ಅವರೇನು ಟ್ಯೂಟೋರಿಯಲ್ ಕೊಡ್ತಾ ಇದ್ದಾರೆ ಅದು ಸೀ ವಾಕಿಂಗ್, ಆಮೇಲೆ ಅಂಡರ್ ಸೀ ವಾಕಿಂಗ್, ಸ್ಕ್ಯೂಬಾ ಡೈವಿಂಗ್ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಬಟ್ ನಾವು ಅದಕ್ಕೆ ಯಾವುದಕ್ಕೂ ಆಪ್ಟ್ ಮಾಡ್ತಾ ಇಲ್ಲ. ಈ ಮಕ್ಕಳ ಜೊತೆ ಬಂದಿದ್ದಾಗ ಅದು ಯಾವುದೂ ಮಾಡೋಕ್ಕಾಗೋದಿಲ್ಲ ನಮಗೆ. ಅದಕ್ಕೇನು ಸ್ವಿಮ್ಮಿಂಗ್ ಗೊತ್ತಿರಲೇಬೇಕು ಅಂತ ಏನಿಲ್ಲ. ಅವರು ಪ್ರೊಫೆಷ್ನಲ್ ಡೈವರ್ಸು ಕಂಪ್ಲೀಟ್ ಮಾಸ್ಕ್ ಎಲ್ಲ ಹಾಕಿಸಿ, ಆಕ್ಸಿಜನ್ ಮಾಸ್ಕ್ ಎಲ್ಲ ಹಾಕಿ ಕರ್ಕೊ ಹೋಗ್ತಾರೆ. ನಿಮ್ಮಲ್ಲಿ ತುಂಬ ಜನ ಹೋಗಿರ್ಬೋದು, ನಿಮಗೆ ಅದು ಅನುಭವ ಇರ್ತದೆ. ಬಟ್ ಮಕ್ಕಳ ಜೊತೆ ಇದ್ದಾಗ ಅದೆಲ್ಲ ನಮಗೆ ಕಷ್ಟ ಸಾಧ್ಯ. ಸೊ ಅದ್ರ ಬದಲಾಗಿ ನಾವು ಇಲ್ಲಿ ಸೀ ಶೋರಲ್ಲಿ ವಾಕ್ ಕರ್ಕೊ ಹೋಗ್ತಾರಂತೆ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡೋಣ. ಇಲ್ಲಿನ ಈ ಸಮುದ್ರ ನೀರಿದೆಯಲ್ಲ, ಇದು ಎಷ್ಟು
ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದರೆ ನೀವೇ ಒಂದ್ಸಲ ಕಣ್ಣಾರೆ ನೋಡಿಬಿಡಿ. ನೋಡಿ ಇಲ್ಲಿ ಈಗ ಅಲ್ಲಿ ಆ ರೋಪ್ ಇದೆ ನೋಡಿ, ಆ ರೋಪ್ಗೆ ಝೂಮ್ ಮಾಡೋಣ ನೋಡಿ. ಅದು ಒಂದು 4-5 ಫೀಟ್ ನೀರೊಳಗೆ ಇರುವಂಥದ್ದು ಕಾಣ್ತದೆ. ಹಾಗಾದರೆ ನೀವೇ ಯೋಚನೆ ಮಾಡಿ ಎಷ್ಟು ಕ್ಲೀನಾಗಿ ಈ ನೀರು ಇದೆ ಅಂತ ಹೇಳ್ಕೊಂಡು. ಆಮೇಲೆ ಅಲ್ಲಿ ದೂರದಲ್ಲಿ ನಿಮಗೆ ರೋಪ್ ವೇ ಕಾಣ್ತಾ ಇರ್ಬೋದು ನೋಡಿ. ಇಲ್ಲಿ ಈ ರೋಪ್ ವೇ ಇದು ಹಾಗೆ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಹೋಗಲಿಕ್ಕೆ ಮಾಡ್ಕೊಂಡಿರುವಂಥ ರೋಪ್ ವೇ ನೋಡಿ. ಎಷ್ಟು ಸೂಪರಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದಾರಲ್ಲ ಇಲ್ಲಿ. ಸೊ ಯಾರು ಈ ಸ್ಕೂಬಾ ಡೈವಿಂಗ್ ಅದೆಲ್ಲ ಆಫ್ ಮಾಡ್ಕೊಳ್ಳೋದಿಲ್ವೋ ಅವ್ರಿಗೆ ಇಲ್ಲಿ ಅಕ್ವೇರಿಯಂ ಏನೋ ನೋಡೋಕ್ಕೆಲ್ಲ ಇದೆಯಂತೆ. ಸೊ ಹಾಗೆ ನಾವು ಈಗ ಕೆಳಗಡೆ ಬಂದ್ವಿ, ಏನು ಅಕ್ವೇರಿಯಂ ಹೇಗಿದೆ ನೋಡೋಣ ಅಂತ. ಇದೆಲ್ಲ ಸಮುದ್ರ ನೀರಲ್ಲಿ ಬದುಕುವಂಥ ಮೀನುಗಳು, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಓಕೆ ನೋಡೋಣ. ವಾವ್, ಇದು ಆ್ಯಕ್ಚುಲಿ ಅಕ್ವೇರಿಯಂ ಅಂದರೆ ಹೇಗೆಂದರೆ ಸಮುದ್ರದ ಮೇಲೆ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ. ಹಾಗಾಗಿ ಕೆಳಗಡೆ ಇರುವಂಥ ಏನು ನ್ಯಾಚುರಲ್ ಏನು ಇದು ಆರ್ಟಿಫಿಷಿಯಲ್ ಸೆಟಪ್ ಅಲ್ಲ, ಸಮುದ್ರದ ದಡದಲ್ಲಿ ಬರುವಂಥ ಮೀನುಗಳು ಕಾಣ್ತಾ ಇರೋದು ನಿಮಗೆ ನೋಡಿ. ಎಷ್ಟು ಮೀನುಗಳು ಸಮುದ್ರದಿಂದ ಸ್ವಲ್ಪ ಕೆಳಗೆ ಬಂದ ತಕ್ಷಣ ಇರ್ತದೆ ಅಂತ ಹೇಳುವಂಥದ್ದು. ಏನಿಲ್ಲ, ಒಂದು 10-20 ಫೀಟು ನಾವು ಶೋರಿಂದ ಸ್ವಲ್ಪ ಸಮುದ್ರ ಸೈಡಿಗೆ ಬಿಲ್ಡಿಂಗ್ ಇದೆ ನೋಡಿ. ಹೇಗೆ ಕಾಣ್ತಾ ಇದೆ ಅಲ್ಲ ನೋಡಿ. ಈ ಕಡೆ ಕೂಡ ಕಾಣುತ್ತೆ. ಇದೇ ಕೋರಲ್ ಅಂದರೆ ಇದೇ ಕೋರಲ್ಲು ನಾನು ಅಲ್ಲಿ ತೋರಿಸ್ತೇನೆ ನಿಮಗೆ. ಇದು ಹೀಗೆ ದಪ್ಪ 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 ಹೀಗೆ ಬೆಳೆದು 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 ಸಾವಿರಾರು ವರ್ಷ ಆಗುವಾಗ ಫಾಸಿಲ್ ಆಗಿ ಗಟ್ಟಿ ಆಗ್ತದೆ. ಸಣ್ಣ ಜಾತಿಯ ಫಿಶ್ ಸ್ಕೂಲ್ ತೋರಿಸ್ತಾನೆ, ಅಂದರೆ ಮೀನಿನ ಗುಂಪು, ಸಣ್ಣ ಮೀನಿನ ಗುಂಪು ನೋಡಿ. ಅಲ್ಲಿ ನೋಡಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಎಷ್ಟು ಚೆನ್ನಾಗಿದೆಯಲ್ಲ, ಎಂಥ ಕಲರ್ಫುಲ್ ಕೋರಲ್ಸ್ ಇದೆ ಅಂತ ನೋಡಿ. ಅದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ನಾವು ಸ್ಪೀಡ್ ಬೋಟ್ ಒಳಗೆ ಕೂತಿದ್ವಿ. ಯಾಕೆಂತ ಹೇಳಿದರೆ ನಾವು ಸ್ಕ್ಯೂಬಾ ಡೈವಿಂಗ್ ಆಗಲಿ ಬೇರೆ ಯಾವುದೇ ಇವರ ವಾಟರ್ ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಾ ಇಲ್ಲ. ಈಗ ನೆಕ್ಸ್ಟ್ ನಮ್ಮನ್ನು ಎಲ್ಲಿ ಕರ್ಕೊ ಹೋಗ್ತಾರೆ ಅಂತ ಹೇಳುವಂಥದ್ದನ್ನ ನೋಡೋಣ. So now where you can play, where you can click photo, video, and where you can swim on the second island. And it will take around 15 minutes to go from here to the second island. So just relax, okay? ಸೆಕೆಂಡ್ ಐಲ್ಯಾಂಡ್ಗೆ ಬಂದು ತಲುಪಾಯಿತು. ನೀರು ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತದೆ, ಅಷ್ಟು ಕ್ಲೀನ್ ಇದೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನೋಡಿ, ನಮ್ಮ ಇವತ್ತಿನ ಪ್ಯಾಕೇಜಲ್ಲಿ ಹೀಗೆ ಸೀ ಸೈಡಲ್ಲಿ ಫೋಟೋಗ್ರಫಿ ಇನ್ಕ್ಲೂಡೆಡ್, ಆಮೇಲೆ ಈ ಥರ ಈಗ ಡ್ರೋನ್ ಶಾಟ್ ವಿಡಿಯೋ ಕೂಡ ಇನ್ಕ್ಲೂಡೆಡ್. ನೋಡಿ ಈಗ ತೋರಿಸ್ತೀನಿ ನೋಡಿ, ಅಲ್ಲಿ ಡ್ರೋನ್ ನೋಡಿ, ಅವ್ರು ಗೈಡೆನ್ಸ್ ಕೊಡ್ತಾರೆ ಯಾವ ಥರ. ನೋಡಿ ಈಗ ಸಮುದ್ರ ನೋಡಿ, ಅಲ್ಲಿ ಬಾಯ್ ಮಾಡ್ಬೇಕಂತೆ. ಆಮೇಲೆ ಈ ಥರ ಪ್ಯಾರಾಸೈಲಿಂಗ್ ಆ್ಯಕ್ಟಿವಿಟೀಸು, ಸ್ಪೀಡ್ ಬೋಟ್ ಆ್ಯಕ್ಟಿವಿಟೀಸ್, ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಲ್ಲಿ ನಡೆಯುತ್ತೆ. ಆಮೇಲೆ ನೋಡಿ ಇಲ್ಲಿ ಅಲ್ಲಿ ಫೋಟೋ ತೆಗ್ದ್ರಲ್ಲ, ಹಾಗೆಯೇ ಇಲ್ಲಿ ಕೂಡ ಈ ಒಂದು ಉಯ್ಯಾಲೆ ಮೇಲೆ ಕೂರಿಸಿ ಇಲ್ಲಿ ಕೂಡ ಫೋಟೋ ತೆಗೆಸ್ತಾರೆ. ಅದಕ್ಕೆ ಹ್ಯಾಮಾಕ್ ಅಂತ ಹೇಳ್ತಾರೆ.
ಸೆಕೆಂಡ್ ಐಲ್ಯಾಂಡ್ ಆಗಿ ಥರ್ಡ್ ಐಲ್ಯಾಂಡಿಗೆ ಈಗ ಹೋಗ್ತಾ ಇದ್ದೇವೆ. ಮತ್ತೆ ಸ್ಪೀಡ್ ಬೋಟಲ್ಲಿ ನಮ್ಮ ಪಯಣ. ಅರ್ಜು, how is the experience? How is the experience? Nice. ನೋಡಿ, ಇದು ಇನ್ನೊಂದು ಆಕ್ಟಿವಿಟಿ. ಇಲ್ಲಿ ಸಮುದ್ರ ಮಧ್ಯದಲ್ಲಿ ಬೋಟ್ ನಿಲ್ಲಿಸಿ ಇಲ್ಲಿ ಲೈಫ್ ಜಾಕೆಟ್ ಎಲ್ಲ ಹಾಕಿ ಕೆಳಗಡೆ ಕೋರಲ್ ರೀಫ್ ನ ನೋಡಕ್ಕೆ ಹೋಗುವಂಥದ್ದು. Đi đây bình bơi bình thường. ಅಪ್ಪ ಇವತ್ತು Life jacket ಅವು ಎಷ್ಟು ಸರ್ತಿ ಹೇಳ್ತಾಳು, ಲೈಫ್ ಜಾಕೆಟ್ ಇದ್ದವ್ರು ಸ್ವಿಮ್ಮಿಂಗ್ ಗೊತ್ತಿಲ್ಲ ರೀ, ವಿ ಆರ್ ನಾಟ್ ಲಿವಿಂಗ್ ಯು ಅಂತ ಹೇಳಿ. ಈಗ ನಾವು ನಮ್ಮ ಲಾಸ್ಟ್ ಐಲ್ಯಾಂಡಿಗೆ ಬಂದ್ವಿ. ಇಲ್ಲಿ ಊಟ ಮಾಡ್ತೇವೆ. ಊಟ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿ ಆಮೇಲೆ ಕೇಬಲ್ ಕಾರಲ್ಲಿ ನಾವು ರಿಟರ್ನ್ ಹೋಗುವಂಥದ್ದು. ಆಗ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ರೋಪ್ ವೇಯಲ್ಲಿ ಸಮುದ್ರದ ಮೇಲೆಯಿಂದ ಹೋಗುವಂಥದ್ದು. ಸೊ ಅದು ತೋರಿಸ್ತೇನೆ ನಿಮಗೆ. ಇನ್ನೊಂದು ಐಲ್ಯಾಂಡಿಗೆ ಬಂದು ರೀಚ್ ಆದ್ವಿ. ಇದರ ಕಂಪ್ಲೀಟ್ ಥೀಮ್ ಬಂದು ಗ್ರೀಸ್ ದೇಶದಲ್ಲಿರುವ ಬಿಲ್ಡಿಂಗ್ಸ್, ಇದು ಆರ್ಕಿಟೆಕ್ಚರ್ ಹಾಗೇ ಮಾಡಿದ್ದಾರೆ. ಅದೇ ಕಲರ್ ಸ್ಕೀಮಿಂದ ಇನ್ಸ್ಪೈರ್ ಆಗಿರೋ ಹಾಗೆ ಕಾಣ್ತಾ ಇದೆ ನನಗೆ. ಇನ್ನು ಈ ಐಲ್ಯಾಂಡಲ್ಲಿ ನಾವು ಊಟ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಆ್ಯಕ್ಟಿವಿಟಿ ಮಾಡೋಕ್ಕಿದೆ. ಅದೇನು ಅಂತ ಹೇಳಿದರೆ ವರ್ಲ್ಡ್ಸ್ ಲಾಂಗೆಸ್ಟ್ ಕೇಬಲ್ ಕಾರ್, ಅದು ಕೂಡ ಸಮುದ್ರದ ಮೇಲೆ ಇರುವಂಥ ವರ್ಲ್ಡ್ಸ್ ಲಾಂಗೆಸ್ಟ್ ಕೇಬಲ್ ಕಾರಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಎಟ್ ದ ಸೇಮ್ ಟೈಮ್ ಇಲ್ಲಿನ ಆರ್ಕಿಟೆಕ್ಚರ್ ಹೇಗಿದೆ, ಇಲ್ಲಿನ ಈ ಬ್ಯೂಟಿ ಹೇಗಿದೆ ಅಂತ ಹೇಳೋಂಥದ್ದನ್ನ ಒಮ್ಮೆ ತೋರಿಸ್ಬಿಡ್ತೀನಿ. ನೋಡಿ ಯಾವ ಥರ ಇದೆ ಇಲ್ಲಿನ ಪೇಂಟ್ ಸ್ಕೀಮ್, ಆಮೇಲೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಎಲ್ಲ ಹೇಗಿದೆ ನೋಡ್ಬೋದು ನೀವು. ನೋಡಿ ಇಲ್ಲಿದ ಆರ್ಕಿಟೆಕ್ಚರು, ಆಮೇಲೆ ಆ ಸಮುದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳೋಂಥದ್ದು ನೋಡಿ. ಬಟ್ ಇಷ್ಟೆಲ್ಲ ಆರ್ಕಿಟೆಕ್ಚರ್ ಮಾಡಿ ಈ ಥರ ಎಲ್ಲ ಬಿಲ್ಡಿಂಗ್ಸ್ ಮಾಡಿದ್ದಾರೆ. ನನಗೆ ಒಂದೇ ಒಂದು ಮನುಷ್ಯ ಕಾಣ್ತಾ ಇಲ್ಲ. ಒಳ್ಳೆ ಗೋಸ್ಟ್ ಟೌನಿಗೆ ಹೋದಾಗ ಆಗ್ತಾ ಇದೆ. ಇಲ್ಲೊಂದು ಲೊಟೇರಿಯಾ ವಾಟರ್ ಪಾರ್ಕ್ ಅಂತ ಇದೆ. ಸೊ ವಾಟರ್ ಪಾರ್ಕ್ ಇದು ಹೊರಗಡೆ ನಮ್ಮ ರೆಸ್ಟೋರೆಂಟ್ ಇರುವಂಥದ್ದು. ಸೊ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಏನಂತ ನೋಡೋಣ. ಸಿಕ್ಕಾಪಟ್ಟೆ ದೊಡ್ಡ ರೆಸ್ಟೋರೆಂಟ್. ಈಗ ಫಸ್ಟ್ ಕೆಲಸ ಖಾಲಿ ಟೇಬಲ್ ಎಲ್ಲಿದೆ ಅಂತ ಹೇಳುವಂಥದ್ದನ್ನ ಹುಡುಕೋದು. ಇದು ಬಫೆ ಸಿಸ್ಟಮ್ ಊಟ. ಇಲ್ಲಿ ಯಾವ್ದು ಬೇಕಿದ್ರೂ ನಾವು ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ತಿನ್ಬೋದು. ಸ್ಪೆಗೆಟಿ, ಆಕ್ಟೋಪಸ್, ಚಿಕನ್, ಆಮೇಲೆ ಬೇರೆ ಬೇರೆ ಥರದ ಫ್ರೂಟ್ಸ್, ಇಲ್ಲಿ ಬೇರೆ ಬೇರೆ ಥರದ ಫುಡ್ಡು, ಇಲ್ಲೂ ಹಾಗೆ. ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ಸ್ ಎಷ್ಟಿದೆ ಅಂತ ಹೇಳಿದರೆ ಆ ಕಡೆಯಿಂದನೂ ಇದೆ, ಈ ಕಡೆಯೂ ಇದೆ, ಆಯಿತಾ. ಎಷ್ಟು ವೆರೈಟಿ ಫುಡ್ ಇದೆ ಅಂತ ಹೇಳಿದರೆ ಬಹುಶಃ ಒಂದು ಐ ಮೈಟ್ ಬಿ ರಾಂಗ್, ಬಟ್ ಅಟ್ಲೀಸ್ಟ್ 1,000 ಬೇರೆ ಬೇರೆ ಡಿಶಸ್ ಇರ್ಬೋದು ಇಲ್ಲಿ. ಸೊ ಕಷ್ಟ, ತುಂಬ ಕಷ್ಟ ಇಲ್ಲಿ ಡಿಸೈಡ್ ಮಾಡೋದು. ಇದಕ್ಕೇ ಹೇಳೋದು ಟೂ ಮೆನಿ ಚಾಯ್ಸಸ್ ಸ್ಪಾಯ್ಲ್ಸ್ ದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಂಡು. ಎಷ್ಟು ಇದೆ ಅಂತ ಹೇಳಿದರೆ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್ ವಿಚ್ ಒನ್ ಟು ಸೆಲೆಕ್ಟ್. ನಾನೇನು ತೊಗೊಂಡಿದ್ದೀನಿ ಅಂದರೆ ಆಕ್ಟೋಪಸ್ ತೊಗೊಂಡೆ, ಆಮೇಲೆ ಡಕ್ ಮೀಟ್ ತೊಗೊಂಡಿದ್ದೀನಿ, ಡಕ್ ಮೀಟು, ಆಮೇಲೆ ಪೋರ್ಕ್, ರಷ್ಯನ್ ಪೋರ್ಕ್, ಚಿಕನ್,
ಆಮೇಲೆ ಒಂದು ಸ್ವಲ್ಪ ಸಲಾಡ್ಸು. ಊಟ ಆಗಿದ್ಮೇಲೆ ಇಲ್ಲಿ ಒಂದು ವಾಟರ್ ಪಾರ್ಕ್ ಇದೆ. ಹಾಗೆ ನನ್ನ ಮಕ್ಕಳು ಸ್ವಲ್ಪ ನೀರಲ್ಲಿ ಆಡ್ತಾರಂತೆ. ನಮಗೆ ಜಾಸ್ತಿ ಟೈಮ್ ಇಲ್ಲ, ಇಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಇದೆ. ಅರ್ಧ ಗಂಟೆ ಆದಮೇಲೆ ನಾವು ಮತ್ತೆ ಕೇಬಲ್ ಕಾರ್ ರೈಡ್ಗೆ ಹೋಗಲಿಕ್ಕಿದೆ. ಈಗ ವಾಟರ್ ಪಾರ್ಕ್ದು ಎಲ್ಲ ಆ್ಯಕ್ಟಿವಿಟೀಸ್ ಆಯಿತು. ಮಕ್ಕಳು ಅರ್ಜುನ್ ಮತ್ತು ಸಹದೇವ್ ಒಂದು ಸ್ವಲ್ಪ ಎಂಜಾಯ್ ಮಾಡಿದರು. ಇನ್ನೀಗ ನಾವು ನೆಕ್ಸ್ಟ್ ವರ್ಲ್ಡ್ಸ್ ಲಾಂಗೆಸ್ಟ್ ಕೇಬಲ್ ಕಾರ್, ದ್ಯಾಟ್ ಟು ಸಮುದ್ರದ ಮೇಲೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿದ್ದೇವೆ. ಹಾಗಿದ್ರೆ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನ ನೋಡಲಿಕ್ಕೆ ನೀವು ಕೂಡ ಕಾತರರಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನಾವು ನೋಡೋಣ. ವಾಟರ್ ಪಾರ್ಕಿಂದ ಹೊರಗಡೆ ಹೋಗ್ತಾ ಕಂಪ್ಲೀಟ್ ಈ ಥರ ಸೊವೆನಿಯರ್ ಶಾಪ್ಸ್ ಇದೆ. ನ್ಯಾವಿಗೇಷನ್ ಸರಿಯಾಗಿ ಮಾಡಿಲ್ಲ ಅಂದರೆ ಎಲ್ಲಾದರೂ ಒಂದು ಕಡೆ ನೀವು ಸಿಕ್ಕಾಕೋತೀರ. ಕೇಬಲ್ ಕಾರ್ ಸ್ಟೇಷನಿನ ಟಿಕೆಟ್ ಕೌಂಟರ್. ಇಲ್ಲಿ ನಮ್ಮ ಟಿಕೆಟನ್ನು ಚೆಕ್ ಮಾಡಿ ಮತ್ತೆ ಒಳಗಡೆ ಬಿಡ್ತಾರೆ. ಈಗ ಸಿಕ್ಕಾಬಟ್ಟೆ ರಶ್ ಇದೆ. ಸೊ ನಾವು ಇಲ್ಲೊಂದು 5-10 ಮಿನಿಟ್ಸ್ ನಿಲ್ಲಬೇಕಾಗಿ ಬರ್ಬೋದು. ವಿಯೆಟ್ನಾಮಿನ ಫುಕಾಕ್ ಐಲ್ಯಾಂಡಲ್ಲಿರುವ ವರ್ಲ್ಡ್ಸ್ ಲಾಂಗೆಸ್ಟ್ ಕೇಬಲ್ ಕಾರ್. ನಮಗೆ ಸೈಡ್ ಸೀಟ್ ಬೇಕಾದ್ರೆ ನಿಲ್ಲಮ್ಮ. ಕೇಬಲ್ ಕಾರಲ್ಲಿ ಟೇಕ್ ಆಫ್ ಆದಾಗ ಆಗ್ತಾಯಿದೆ. ಮೇಲೆ ಹತ್ತಾ ಇದ್ದೇವೆ ನಾವಿವಾಗ. ನೋಡಿ ಈ ಥರ ಇದೆ. ಈಗ ನಾವು ಅಲ್ಲಿಂದ ಈಗ ವಾಪಸ್ ನಮ್ಮ ಇನ್ನೊಂದು ಐಲ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೇವೆ. ನೋಡಿ ಆ ಪಿಲ್ಲರ್ಗಳ ಸೈಜ್ ನೋಡಿ. ಇನ್ನು ಅಲ್ಟಿಟ್ಯೂಡ್ ಗೈನ್ ಆಗ್ತಾ ಇದ್ದಷ್ಟೇ, ಇನ್ನು ನಾವು ತುದಿಗೆ ರೀಚ್ ಆಗಲಿಲ್ಲ. ನೋಡಿ ಈಗ ನಾವು ಆ ಪಿಲ್ಲರಿನ ತುದಿಗೆ ಹೋಗ್ಲಿಕ್ಕಿದೆ. ನೋಡಿ ಎಷ್ಟು ಹೈಟ್ ಇದೆ ಅಂತ ಹೇಳಿ. ಒಳ್ಳೆ ಗಾಳಿ ಬರ್ತಾ ಇದೆ, ಯಾಕಂದ್ರೆ ಮೇಲೆ ಈ ತರ ವಿಂಡೋಸ್ ಓಪನ್ ಇಟ್ಟಿದ್ದಾರೆ. ನೋಡಿ ಹತ್ತಾ ಇದ್ದೇವೆ ಈಗ. ಮೇಲೆ ಹೋಗಿ ಕೆಳಗೆ ಇಳಿಯುವಂತ ಒಂದು ಫೀಲಿಂಗ್ ಇದೆಯಲ್ಲ, ಅನ್ಎಕ್ಸ್ಪ್ಲೇನೇಬಲ್ ಅದು. ಸಮುದ್ರ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಬಂದರೆ ಆ ದೊಡ್ಡ ಪಿಲ್ಲರ್ ಹತ್ತಿದ ಮೇಲೆ ಈಗ ಮತ್ತೆ 2ನೇ ಪಿಲ್ಲರ್ ಹತ್ತಾ ಇದ್ದೇವೆ. ಇದಷ್ಟು ಸ್ಟೀಪ್ ಹತ್ತುವಂಥದ್ದಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ಟೀಪ್ ಇನ್ಕ್ಲಿನೇಷನ್ ಇಲ್ಲ. ನಿಧಾನಕ್ಕೆ ಹತ್ತಾಗ್ತಾ ಇದೆ. ಒಂದು ಅರ್ಧ ದಾರಿಗೆ ಬಂದಾಗ ಸಡನ್ ಆಗಿ ಮತ್ತೆ ಫಾಸ್ಟ್ ಆಗ್ತಾ ಇದೆ. ನಮ್ಮ ಹಿಂದೆ ಪಾಡ್ಗಳು ಕಾಣ್ತಾ ಇದೆ, ಬೇರೆ ಪಾಡ್ಗಳು. ನೋಡೋಣ ಇನ್ನು ಇದರ ಫೀಲಿಂಗ್ ಹೇಗಿದೆ ಅಂತ. ಆವಾಗಿದ್ದಂತೂ ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಸಮುದ್ರ ಕಾಣುತ್ತೆ.
ನೋಡಿ ಯಾವ ಥರ ಬೆಟ್ಟ ಕಾಣ್ತಾ ಇದೆ ಅಂತ. ಆ ಮಧ್ಯದಲ್ಲಿ ಸಣ್ಣ ಸಣ್ಣ ಐಲ್ಯಾಂಡ್ಗಳು. ಮತ್ತೆ ಇಳಿತಿದ್ದೇವೆ. ಕೆಳಗಡೆ ಒಂದು ಸ್ಪೀಡ್ ಬೋಟ್ ಹೋಗ್ತಿರೋದು ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಅಲ್ಲಿ ಸ್ಪೀಡ್ ಬೋಟ್ ಹೋಗ್ತಾ ಇದೆ. ಇದೆಲ್ಲ ಐಲ್ಯಾಂಡ್ ಅಲ್ಲಿ ಆಕ್ಟಿವಿಟೀಸ್ ನಡೆಸುವಂತ ಸ್ಪೀಡ್ ಬೋಟ್ಗಳು. ನೋಡಿ ಇದು 7899.9 ಮೀಟರ್ ಉದ್ದ ಇದೆ. ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ಪ್ಲೇಸ್ ಬಂದಿದೆ. ಸೊ ಇಷ್ಟು ಉದ್ದದ ಕೇಬಲ್ ಕಾರ್ ವೇಯನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರ ಮಧ್ಯದಲ್ಲಿ ಸಹ ಪಿಲ್ಲರ್ ಬೇಕಾಗ್ತದೆ. ಸೊ ಈ ಸಮುದ್ರ ಮಧ್ಯದ ಪಿಲ್ಲರ್ ಅನ್ನು ಇವರು ಯಾವ ಥರ ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡಿದ್ದಾರೆ ಅಂದರೆ, ಒಂದು ಐಲ್ಯಾಂಡ್ ಮತ್ತು ಇನ್ನೊಂದು ಐಲ್ಯಾಂಡ್ ಇದ್ ಮಧ್ಯದಲ್ಲಿ ಸುಮಾರು ಸಣ್ಣ ಐಲ್ಯಾಂಡ್ಗಳಿದೆ. ಅದು ಇವರಿಗೊಂದು ನ್ಯಾಚುರಲ್ ಆಗಿ ಸಿಕ್ಕಿರುವಂಥ ಒಂದು ಬೂನ್ ಅಥವಾ ವರ. ಸೊ ಇದನ್ನು ಯೂಸ್ ಮಾಡಿಕೊಂಡು ಆ ಪ್ರತಿ ಐಲ್ಯಾಂಡಲ್ಲಿ ಒಂದೊಂದು ದೊಡ್ಡ ಪಿಲ್ಲರ್ಗಳನ್ನು ಹಾಕಿ, ಆ ಪ್ರತಿ ಪಿಲ್ಲರ್ಗೆ ಇವರು ಕೇಬಲ್ಗಳನ್ನು ಹಾಕಿ ಅದರ ಮುಖಾಂತರ ಈ ಥರ ವರ್ಲ್ಡ್ಸ್ ಲಾಂಗೆಸ್ಟ್ ಕೇಬಲ್ ಕಾರ್ ವೇಯನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಯ್ತು ಇವರಿಗೆ. ಪ್ಲಸ್ ಅದು ಬೇರೆ ಸಮುದ್ರದ ಮೇಲೆ. ನೀವು ಯೋಚನೆ ಮಾಡಿ, ಎಷ್ಟು ಜನ ಅಲ್ಲಿ ಇದ್ದರು. ನಾನು ಅಲ್ಲಿ ಇದ್ದಿದ್ದು ಹೆಚ್ಚಂದರೆ ಒಂದು 10 ನಿಮಿಷ ಆಯಿತಾ. ಹಾಗಾದರೆ ಇಡೀ ದಿವಸದಲ್ಲಿ ಈ ಕೇಬಲ್ ಕಾರಲ್ಲಿ ಎಷ್ಟು ಸಾವಿರ ಜನ ಹೋಗ್ಬೋದು ಮತ್ತು ಎಷ್ಟು ಇನ್ಕಮ್ ಜನರೇಟ್ ಆಗ್ಬೋದು ಅಂತ ಹೇಳುವಂಥದ್ದನ್ನ ನೀವು ಯೋಚನೆ ಮಾಡಿ. ಹಾಗೆ ನೋಡಿ, ಈಗ ನಮಗೆ ಆಚೆ ನಮ್ಮ ಮೇನ್ ಐಲ್ಯಾಂಡ್ ಕಾಣ್ತಾ ಇದೆ, ಅದನ್ನೊಮ್ಮೆ ತೋರಿಸ್ಬಿಡ್ತೇನೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ನೋಡಿ, ಫುಕಾಕ್ ಐಲ್ಯಾಂಡ್ನ ಒಂದು ಭಾಗದ ಟೌನಿನ ಪಕ್ಷಿ ನೋಟ. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಅಷ್ಟೊತ್ತಿಗೆ ಇನ್ನೊಂದು ಪಾಡ್ ಹೋಗ್ತಾ ಇದೆ. ನೋಡಿ ಇವರ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಡೆವಲಪ್ ಮಾಡಿದ್ದಾರೆ. ನೋಡಿ ಯಾವ ಥರ ಇವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಇನ್ನೂ ಮಾಡ್ತಾನೇ ಇದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗಿನ್ನಿಸ್ ದಾಖಲೆ ಮಾಡಿದಂತಹ ವರ್ಲ್ಡ್ಸ್ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡ್. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದರೆ, ನನಗಿದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಲಿಕ್ಕಿಲ್ಲ, ಬಟ್ ಇಟ್ ವಾಸ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಆ ಸಮುದ್ರದ ಮೇಲೆ ಹೋಗ್ತಾ, ಸಮುದ್ರದ ಗಾಳಿ, ತಂಪಾದ ಗಾಳಿ ನಮ್ಮ ಮುಖಕ್ಕೆ ಹೊಡಿತಾ ಇದ್ದರೆ ಆಹಾ, ಅದು ಒಂಥರ ಆನಂದ ಆಗ್ತಾಯಿತ್ತು. ಆಮೇಲೆ ಎಲ್ಲಿ ನಮಗೆ ಖುಷಿ ಆಗ್ತಿತ್ತು ಅಂತ ಹೇಳಿದರೆ, ಆ ದೊಡ್ಡ ಪಿಲ್ಲರ್ಗಳ ಮೇಲೆ ಹತ್ತಿ ಒಮ್ಮೆ ಕೆಳಗಡೆ ಇಳಿಯುವಾಗ ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಅಂತ ಹೇಳಿದಾಗೆ ಒಂದು ಸಲ ಒಂಥರ ಥ್ರಿಲ್ ಸಿಗ್ತಾಯಿತ್ತು. ಬಟ್ ಆ್ಯಕ್ಚುಯಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನಾವು ಅನುಭವಿಸಿದ್ದು ಮೊನ್ನೆ ಸಾಪಾದ ಕೇಬಲ್ ಕಾರ್ ರೈಡಲ್ಲಿ. ನಾವು ಜೈಂಟ್ ಬುದ್ಧನನ್ನು ನೋಡಿ ಹೋದ್ವಿ ಸಾಪಾದಲ್ಲಿ. ಸೊ ಅದು ಆ್ಯಕ್ಚುಯಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. 3000 ಚಿಲ್ಲರೆ ಮೀಟ್ರು ಮೇಲೆ ನಾವು ಬೆಟ್ಟದ ಮೇಲೆ ಹತ್ತುವಾಗ ಕೆಳಗಡೆ ಏನು ಸೆಕೆ ಇತ್ತು, ಮೇಲ್ಗಡೆ ತಲುಪುವಾಗ ಒಳ್ಳೆ ಫ್ರೀಸರ್ ಒಳಗಡೆ ಹಾಕ್ದಂಗೆ ಆಗ್ತಾಯಿತ್ತು. ದ್ಯಾಟ್ ವಾಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂತ ಹೇಳಿದರೆ ಕಿವಿಯಲ್ಲೆಲ್ಲ ಏರ್ ಲಾಕ್ ಆದಾಗ ಆಗ್ತಿತ್ತು, ಏರೋಪ್ಲೇನ್ ಟೇಕ್ ಆಫ್ ಆದ ಫೀಲಿಂಗ್ ಆಗ್ತಾಯಿತ್ತು. ಆಮೇಲೆ ಕೆಳಗಡೆ ಬಂದಾಗ ಏರೋಪ್ಲೇನ್ ಲ್ಯಾಂಡ್ ಆದಾಗ ಆಗ್ತಿತ್ತು. ದ್ಯಾಟ್ ವಾಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ದಿಸ್ ವಾಸ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್, ಬಟ್ ಸಮಥಿಂಗ್ ವಿಚ್ ಕೆನಾಟ್ ಬಿ ಫರ್ಗಟ್. ಫುಕಾಕ್ ಐಲ್ಯಾಂಡ್ನ ಸನ್ ವರ್ಲ್ಡಲ್ಲಿ ರಾರಾಜಿಸ್ತಿರುವ
ಭಾರತದ ಬಾವುಟ. ಹಿಂದ್ಗಡೆ ಒಂದು ಆರ್ಕಿಟೆಕ್ಚರ್ ನೋಡಿ, ರೋಮನ್ ಕೊಲಾಸಿಯಂ ಥರ ಬಿಲ್ಡ್ ಮಾಡಿದ್ದಾರೆ. ತೋರಿಸ್ತೇನೆ ನಿಮಗೆ. ನೋಡಿ ನೋಡಿ ಹೇಗೆ ಆ ಹಳೆ ಬಿಲ್ಡಿಂಗನ್ನು ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಎದುರುಗಡೆಯಿಂದ ಸ್ವಲ್ಪ ಸೂರ್ಯನ ಬೆಳಕಿರೋದ್ರಿಂದ ಫೋಕಸ್ ಅಷ್ಟು ಕರೆಕ್ಟಾಗಿ ಆಗಲಿಕ್ಕಿಲ್ಲ. ನೋಡಿ ನೋಡಿ ಯಾವ ಥರ ಅದನ್ನು ನಕಲು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಅಂದರೆ ನಾನು ತಮಾಷೆ ಮಾಡ್ತಾ ಇಲ್ಲ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದೇನೆ. ಏನು ಕನ್ಸ್ಟ್ರಕ್ಷನ್ಗಳು, ಗಾರ್ಡನ್ಗಳು, ಎಂಥ ಡೆವಲಪ್ಮೆಂಟ್ ರಿಯಲಿ. ನೋಡಿ ಆ ಹಿಂದೆ ಕೇಬಲ್ ಕಾರ್ ಹೋಗ್ತಾ ಇರೋದು ನಿಮಗೆ ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ವ. ಒಟ್ಟಿನಲ್ಲಿ ವಿಯೆಟ್ನಾಮಿಗೆ ಬಂದಾಗ ಇವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನ ನೋಡಿದರೆ ಆಶ್ಚರ್ಯ ಆಗ್ತದೆ. ಒಂಥರ ಸ್ಟಾರ್ಕ್ ಡಿಫ್ರೆನ್ಸ್. ಒಂದೊಂದು ಕಡೆ ಏನೂ ಡೆವಲಪ್ಮೆಂಟ್ ಇಲ್ಲ, ಬಟ್ ಡೆವಲಪ್ಮೆಂಟ್ ಆಗಿರುವಲ್ಲಿ ಸಿಕ್ಕಾಬಟ್ಟೆ ಪ್ಲ್ಯಾಂಡಾಗಿ ಡೆವಲಪ್ ಮಾಡಿದ್ದಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರತಿ ಸಿಟಿಗಳನ್ನ, ಪ್ರತಿ ರೋಡ್ಗಳನ್ನ ಕೆಲವೊಂದು ಜಾಗದಲ್ಲಿ ಈಗ ಡೆವಲಪ್ ಮಾಡಬೇಕಾದಂಥ ಜಾಗದಲ್ಲಿ ಅದು ಏನೇ ಆದರೂ ಸರಿ ಅಷ್ಟು ಪ್ಲ್ಯಾಂಡಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಇವರು. ಆಮೇಲೆ ಈ ಕಂಪ್ಲೀಟ್ ಈ ಫುಕಾಕ್ ಐಲ್ಯಾಂಡ್ನ ಕೆಲವೊಂದು ಸನ್ ವರ್ಲ್ಡ್, ವಿನ್ ವರ್ಲ್ಡ್ ಅಂತ ಈ ಕೆಲವೊಂದು ಬಿಸ್ನೆಸ್ ಎಂಟಿಟೀಸ್ ಅವರು ಇದನ್ನು ಡೆವಲಪ್ ಮಾಡ್ತಾ ಇರೋದು. ಅಂದರೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅವರು ಇದನ್ನು ಡೆವಲಪ್ ಮಾಡ್ತಾ ಇರೋದು. ಬಟ್ ಏನಂದರೆ ಈ ಫುಕಾಕ್ ಐಲ್ಯಾಂಡ್ಗೆ ಸುಮಾರು 15-20 ವರ್ಷದ ಹಿಂದೆ ಬಂದವರು, 10 ವರ್ಷದ ಹಿಂದೆ ಬಂದವರು ತುಂಬ ಜನ ಯುರೋಪಿಯನ್ಸ್ದು ಬ್ಲಾಗ್ಗಳನ್ನ ನಾನು ಓದಿದೆ. ಅವ್ರು ಹೇಳ್ತಾರೆ ಇಟ್ ವಾಸ್ ಅ ಪ್ಯಾರಡೈಸ್ ಅಂತೇಳಿ. ಐ ವಿಲ್ ನೆವರ್ ಗೋ ಬ್ಯಾಕ್ ಅಗೇನ್ ಟು ಫುಕಾಕ್ ಐಲ್ಯಾಂಡ್ ಅಗೇನ್ ಅಂತ ಹೇಳ್ಕೊಂಡು. ಅಂದರೆ ಇಟ್ ವಾಸ್ ಅ ಪ್ಯಾರಡೈಸ್, ಅದು ಸ್ವರ್ಗಲೋಕ ಥರ ಇತ್ತು. ಬಟ್ ನಾನು ಈಗ ಬಂದೆ, ಇನ್ನು ನನ್ನ ಜನ್ಮದಲ್ಲಿ ನಾನು ಮತ್ತೆ ಫುಕಾಕ್ ಐಲ್ಯಾಂಡ್ಗೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು. ಯಾಕಂದರೆ ಈಗ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಬಂದಿದ ಮೇಲೆ ಇದರ ಬ್ಯೂಟಿ ಅಷ್ಟು ಹಾಳಾಗೋಗಿದೆ ಅಂತ ಹೇಳ್ಕೊಂಡು ಬರೀತಾರೆ. ಫೇಮಸ್ ದನಾಂಗ್ ನೈಟ್ ಮಾರ್ಕೆಟ್ಗೆ ಬಂದಿದ್ದೇವೆ. ನೋಡಿ ಈ ಥರ ಇದೆ ಸಿನಾರಿಯೋ. ದನಾಂಗ್ ನೈಟ್ ಮಾರ್ಕೆಟ್. ದನಾಂಗ್ ನೈಟ್ ಮಾರ್ಕೆಟ್ ಇಸ್ ವೆರಿ ಫೇಮಸ್ ಫಾರ್ ಸ್ಟ್ರೀಟ್ ಫುಡ್. ನೋಡಿ ಇಲ್ಲಿ ಬೇರೆ ಬೇರೆ ಥರದ ಖಾದ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಸಮುದ್ರದ ಮೀನು, ಜೀವಂತ ಮೀನು. ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಿ ಅದನ್ನು ಇಲ್ಲಿ ಸಜ್ಜಿ ಮಾಡಿ, ಮಾಂಸ ಮಾಡಿ, ಬೇಕಾದಾಗೆ ಹಾಫ್ ಬಾಯ್ಲ್ಡ, ಫುಲ್ ಬಾಯ್ಲ್ಡ ಎಲ್ಲ ಮಾಡಿಕೊಡ್ತಾರೆ. ನೋಡಿ ಯಾವ್ಯಾವ ಜಾತಿದು ಮೀನುಗಳು, ಲಾಬ್ಸ್ಟರ್ಸು, ಶ್ರಿಂಪ್ಸು, ಆಕ್ಟೋಪಸ್, ಶಂಖ. ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಶಂಖದ ಒಳಗಿರುವಂಥದ್ದು, ಇದನ್ನು ಸಹ ತಿನ್ಲಿಕ್ಕೆ ಆಗ್ತದಂತೆ. ನೋಡಿ ಕೋಬ್ರಾ ಹಾವು ಹಾಕಿರುವಂಥ ವೈನ್. ನೋಡಿ ರಿಯಲ್ ಕೋಬ್ರಾ ಹಾವು ಹಾಕಿ ಮಾಡಿರುವಂಥ ವೈನ್. ಮುಟ್ಬೇಡ ಅದು. ಸ್ಕಾರ್ಪಿಯನ್ ಮತ್ತು ಕೋಬ್ರಾ ಹಾವು ಹಾಕಿ ಮಾಡಿರುವಂಥ ವೈನ್. ನೋಡಿ ಸ್ಕಾರ್ಪಿಯನ್ ಅಂದರೆ ಕೊಂಬಚೇಳು ಮತ್ತು ನಾಗರ ಹಾವು ಜೊತೆಯಲ್ಲಿ ಸೇರಿಸಿ ಮಾಡಿರುವಂಥ ವೈನ್. ನೋಡಿ没办法，刚刚就吃很多而已。本来想吃榴莲的。ನನ್ನ ಇವತ್ತಿನ ಈ ವಿಡಿಯೋ ಇಷ್ಟೇನೆ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಈ ಥರ ಇನ್ನು ಎಷ್ಟೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದಿದೆ. ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.